ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಕ್ಯಾಂಪ್ಸ್ ಅಂದರೆ ಕರ್ತವ್ಯ ಆಪ್ನಲ್ಲಿ ಸರ್ಕಾರಿ ನೌಕರರು ಹಾಜರಾತಿ ಹಾಕುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಮೊದಲು ನೀವು ಈಗಾಗಲೇ ಇನ್ಸ್ಟಾಲ್ ಮಾಡಿಕೊಂಡಿರುವ ಕರ್ತವ್ಯ ಆ್ಯಪ್ ಅನ್ನು ಓಪನ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಕಚೇರಿ ಸಮಯವನ್ನು ಸೆಟ್ ಮಾಡಿಕೊಳ್ಳಿ. ಹಾಜರಾತಿ ಹಾಕುವಾಗ ನೀವು ಕ್ಯಾಂಪ್ಸ್ ಆ್ಯಪ್ ರಿಜಿಸ್ಟರ್ ಮಾಡಿಕೊಂಡ ಜಾಗದಲ್ಲೇ ಹಾಜರಾತಿಯನ್ನು ಹಾಕಬೇಕಾಗುತ್ತದೆ. ಉದಾಹರಣೆಗೆ ಶಾಲಾ ಶಿಕ್ಷಕರಾಗಿದ್ದಲ್ಲಿ ನೀವು ರಿಜಿಸ್ಟ್ರೇಷನ್ ಅನ್ನು ಶಾಲಾ ಆವರಣದಲ್ಲಿ ಅಥವಾ ಮುಖ್ಯ ಶಿಕ್ಷಕರ ಅಥವಾ ಸಹಶಿಕ್ಷಕರ ಕೊಠಡಿಯ ಬಳಿ ಮಾಡಿದ್ದಲ್ಲಿ ಹಾಜರಾತಿಯನ್ನು ಅದೇ ಜಾಗದಲ್ಲಿ ಹಾಕಬೇಕಾಗುತ್ತದೆ. ಒಂದು ವೇಳೆ ನೀವು ಸ್ವಲ್ಪ ದೂರದಲ್ಲಿ ಅಂದರೆ 25 ಮೀಟರ್ ದೂರದಲ್ಲಿದ್ದರೂ ಕೂಡ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಮಿಸ್ ಮ್ಯಾಚ್ ಅಂತ ಬರುತ್ತದೆ. ಹಾಜರಾತಿ ಹಾಕಲು ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣುವ ಚೆಕ್ ಇನ್ ಮೇಲೆ ಟಚ್ ಮಾಡಿ. ಚೆಕ್ ಇನ್ ಮಾಡಿದಾಗ ಲೊಕೇಶನ್ ಅನ್ನು ವ್ಯಾಲಿಡೇಷನ್ ಮಾಡಿಕೊಳ್ಳುತ್ತದೆ. ನಂತರ ಫೇಸ್ ಕ್ಯಾಪ್ಚರ್ ಕೇಳುತ್ತದೆ. ನಿಮ್ಮ ಮುಖಚರ್ಯೆಯನ್ನು ಕ್ಯಾಪ್ಚರ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ಸೆರೆಹಿಡಿಯಬೇಕಾಗುತ್ತದೆ. ಅಟೆಂಡೆನ್ಸ್ ಮಾರ್ಕ್ಡ್ ಅಂತ ಬರುತ್ತದೆ. ಹಾಗೆ ಹಸಿರು ಬಣ್ಣದ ಚೆಕ್ ಇನ್ ಗ್ರೇ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಚೆಕ್ ಇನ್ ಆದ ಸಮಯ ದಾಖಲಾಗುತ್ತದೆ. ಅದೇ ರೀತಿ ಸಂಜೆ ನಿಮ್ಮ ಕಚೇರಿ ಸಮಯ ಮುಗಿದಾಗ ಚೆಕ್ ಔಟ್ ಆಗಬೇಕಾಗುತ್ತದೆ. ಬೆಳಿಗ್ಗೆ ಚೆಕ್ ಇನ್ ಆದ ಜಾಗದಲ್ಲಿಯೇ ಚೆಕ್ ಔಟ್ ಆಗಬೇಕಾಗುತ್ತದೆ. ಚೆಕ್ ಔಟ್ ಮಾಡುವಾಗ ಕೆಂಪು ಬಣ್ಣದ ಚೆಕ್ ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಖ ಚೆಹರೆಯನ್ನು ಕ್ಯಾಪ್ಚರ್ ಮಾಡಿ ಸೆರೆಹಿಡಿಯಬೇಕಾಗುತ್ತದೆ. ಕೆಂಪು ಬಣ್ಣದ ಚೆಕ್ ಔಟ್ ಆಪ್ಷನ್ ಗ್ರೇ ಬಣ್ಣಕ್ಕೆ ತಿರುಗುತ್ತದೆ. ಹಾಗೆಯೇ ಚೆಕ್ ಔಟ್ ಆದ ಸಮಯ ದಾಖಲಾಗುತ್ತದೆ. OOD ಹಾಕುವ ಸಂದರ್ಭದಲ್ಲಿ ಇಲ್ಲಿ ಕಾಣಿಸುವ OOD ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಸೆಷನ್ ಆಯ್ಕೆ ಮಾಡಿಕೊಂಡು OOD ಹಾಕುವ ಉದ್ದೇಶವನ್ನು ಭರ್ತಿ ಮಾಡಿ. ನಂತರ ಸ್ಥಳವನ್ನು ಭರ್ತಿ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. OOD ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ಮುಖ ಚೆಹರೆಯನ್ನು ಸೆರೆ ಹಿಡಿಯಬೇಕಾಗುತ್ತದೆ. ಸಂಜೆ OOD ಕರ್ತವ್ಯದಿಂದ ಹಿಂದಿರುಗುವಾಗ ಚೆಕ್ ಔಟ್ ಆಗಬೇಕಾಗುತ್ತದೆ. ಅಟೆಂಡೆನ್ಸ್ ರಿಪೋರ್ಟ್ ನೋಡಬೇಕಾದಲ್ಲಿ ಇಲ್ಲಿ ಕಾಣುವ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹಾಜರಾತಿಯ ವಿವರ ಕಾಣುತ್ತದೆ. ಇಲ್ಲಿ ಚೆಕ್ ಇನ್ ಆದ ಸಮಯ, ಚೆಕ್ ಔಟ್ ಆದ ಸಮಯ ಹಾಗೂ 2 ಸೆಷನ್ಗಳ ಹಾಜರಾತಿ, ಗೈರು ಹಾಜರಿ, OOD ಇತ್ಯಾದಿ ವಿವರಗಳನ್ನು ನೋಡಬಹುದು. ರಜೆ ಹಾಕುವ ಸಂದರ್ಭದಲ್ಲಿ ಇಲ್ಲಿ ಕಾಣುವ ಲೀವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಫಾರ್ ಲೀವ್ ಇದರ ಮೇಲೆ ಕ್ಲಿಕ್ ಮಾಡಿ ರಜೆಯ ಸ್ವರೂಪವನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ರಜೆ ಬೇಕಾಗಿರುತ್ತದೆ ಅನ್ನುವುದನ್ನು ನಮೂದಿಸಿ ರಜೆಗೆ ಕಾರಣವನ್ನು ಭರ್ತಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಶಾಲಾ ಸಮಯದಲ್ಲಿ ತುರ್ತು ಮೀಟಿಂಗ್ಗೆ ಹೋಗುವಾಗ ಅಥವಾ ಬ್ಯಾಂಕ್ಗೆ ಹೋಗುವಾಗ ಅಥವಾ ಇನ್ನಿತರ ಇಲಾಖೆಯ ತುರ್ತು ಕೆಲಸದ ಮೇಲೆ ಹೋಗುವಾಗ ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ದಾಖಲಿಸಿ ಹೋಗಬೇಕಾಗುತ್ತದೆ. ಉದ್ದೇಶ, ಸಮಯ ಹಾಗೂ ಸ್ಥಳವನ್ನು ಭರ್ತಿ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತದೆ. ಇಲ್ಲಿಯವರೆಗೆ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿ ಹಾಕುವ ವಿಧಾನ ಹಾಗೂ ಇನ್ನಿತರ ಮಾಹಿತಿಯನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಮೊದಲ ಬಾರಿ ವೀಕ್ಷಣೆ ಮಾಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.